ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಹೇಳಿ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಸಿಂಗಪುರ್ ಗೋವಿಂದು, ಎಂ ಕೊತ್ತೂರು. ಸಿಂಗಪುರ್ ಗೋವಿಂದು, ಕೊತ್ತೂರು, ಮರಿಹೇರು ಕೊತ್ತೂರು ಅಂತ. ಸರ್, ಮುಳಬಾಗಿಲಲ್ಲಿ ಸುಮಾರು ವರ್ಷಗಳಿಂದ ನೀವು ಹೆಸರು ಮಾಡಿದಿರಿ. ಅವಾಗ ರಾಷ್ಟ್ರಕ್ಕೆ ಬರ್ತೀನಿ ಅಂತ ಹೇಳ್ತೀರಿ, ಮತ್ತೆ ಎಲ್ಲೋ ಒಂದು ಕಡೆ ಸರಿಯಾಗಿ ಬರ್ತಾ ಇಲ್ಲ. ಸೊ ಮುಂಬರುವ ದಿನಗಳಲ್ಲಿ ಇನ್ನೇನು ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಮೆಂಬರ್ ಎಲೆಕ್ಷನ್, TPS, ZPS ಎಲ್ಲ ಬರ್ತಾ ಇದೆ. ಸೊ ಮುಳಬಾಗಿಲಿಗೆ ಹೆಂಗೆ ಸರ್, ನೀವೇನಾದರೂ ಮತ್ತೆ ಚುನಾವಣೆಗೆ ಬರ್ತೀರಾ, ಹೇಗೆ, ಏನು ನಿಮ್ಮ ಅಭಿಪ್ರಾಯ? ಈಗ ತಾಲೂಕ್ ಪಂಚಾಯತ 30 ಪಂಚಾಯತ್ಗೆ ನಾನು ಒಂದೊಂದು ಪಂಚಾಯತಲ್ಲಿ ಒಬ್ಬರೊಬ್ಬರನ್ನ ನಾನು ಮಾಡಬೇಕು ಅಂದಿದ್ದೀನಿ. ಅವ್ರು ಗೆಲ್ಲಬೇಕು, ಅವ್ರಿಗೋಸ್ಕರ ಸುತ್ತಾಡ್ತೀನಿ. ಅಂದರೆ ಪಾರ್ಟಿ ಅಂದರೆ ಈಗ ಹಿಂಗೆ ಡಿಸೈಸ್ ಮಾಡಿಲ್ಲ, ಈಗ ಮಾಡ್ತೀನಿ. ಜನ ಕರೀತಾ ಇದ್ದಾರೆ, ನನ್ನ ನಂಬರ್ ಮಾಡು, ನನ್ನ ನಂಬರ್ ಮಾಡು. ತುಂಬ ಜನ ನೀನು ಸಹಾಯ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಹೋಗ್ತೀನಿ. ನಾನು ಎಷ್ಟೋ ಸತಿ MLAಕ್ಕೆ 6 ಸತಿ ನಿಲ್ತು ಸೋತು ಬಿಟ್ಟಿದ್ದೀನಿ. ಭಾಳ ದುಡ್ಡು ಮನೆಯಲ್ಲಿ ಕಡೆ ಕೋಪ, ಭಾಳ ದುಡ್ಡು ಎಷ್ಟು ಮಾಡಿಬಿಟ್ಟಿದ್ದಾರೆ ಅಂತ. ನನಗೆ ಕೆಳಗಡೆ ಕೆಲಸಕ್ಕಾರ ಇರೋದು, ನನ್ನ ಹತ್ರ ಇರೋರು ಶಿಶುಗಳೆಲ್ಲ ಕೋಟ್ಯಾಧೀಶರು ಆಗಿಬಿಟ್ಟಿದ್ದಾರೆ. 1 ಕೋಟಿ 50 ಲಕ್ಷ, 70 ಲಕ್ಷ, 40 ಲಕ್ಷ, 30 ಲಕ್ಷ, 1 ಕೋಟಿ ಆ ಸಾರಿ ಬಾಡಿಗೆ ಬರೋದು ಮಾಡ್ಕೊಂಡಿದ್ದಾರೆ. ನಾನು ಮನೆ ಕಟ್ಟಿದ್ದೀನಿ, ಬೆಂಗಳೂರಿನಲ್ಲೇ ಮನೆ ಉಂಟು. ದೇವರು ಒಳ್ಳೇದು ಮಾಡ್ತಾರೆ. ಮಕ್ಕಳು 15 ಜನ. ಚುನಾವಣೆಗೆ ಜಿಲ್ಲಾ ಪರಿಷತ್ಗೆ ಮಾಡ್ತೀನಿ, ಸಮಿತಿಗೆ ಮಾಡ್ತೀನಿ, ನಂಬರ್ ಎಲೆಕ್ಷನ್ಗೆ ಮಾಡ್ತೀನಿ. ನನ್ನ ಕೇಳೋರು, ನನ್ನ ಮೇಲೆ ವಿಶ್ವಾಸ ಇರೋರ್ಗೆಲ್ಲ ಹೋಗಿ ನಾನು ಸಹಾಯ ಮಾಡ್ತೀನಿ. ನೀವೇ ಹೋಗಿ ಮೆಂಬರ್ ನಿಲ್ಲಿಸ್ತೀರಾ? ಮೆಂಬರ್ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ತೀರಾ? ಹೌದು. ಈಗ ಮೆಂಬರ್ ಎಲೆಕ್ಷನ್ ಅಂದ್ರೆ ಖರ್ಚು ಜಾಸ್ತಿ ಬರುತ್ತಲ್ಲ, ಒಂದು ಮೆಂಬರ್ ಎಲೆಕ್ಷನ್ಗೆ ಸುಮಾರು ದುಡ್ಡು ಖರ್ಚು ಮಾಡಬೇಕು, ಅದೆಲ್ಲ ಮಾಡ್ತೀರಾ? ದುಡ್ಡು ಖರ್ಚು ಮಾಡೋದು ಅದು ದೇವರು ಯಾರ್ಯಾರನ್ನ ಕೊಡ್ತಾರೆ. ನಾನು ಕೊಡ್ತೀನಿ, ನೀನು ದುಡ್ಡು ಹೇಳೋದಿಲ್ಲ. ನನ್ನ ಹತ್ರ ದುಡ್ಡಿಲ್ಲ. ಮಾತುಂಟು, ಮಾತೆ. ನಮಸ್ಕಾರ ಮಾಡ್ತೀನಿ. ನನಗೆ ಪ್ರೀತಿ ವಿಶ್ವಾಸದಲ್ಲಿ ಓಟ್ ಹಾಕ್ತಾರೆ. ಖರ್ಚು ಮಾಡೋರು ಅವ್ರ ಸ್ವಂತ ಮಾಡ್ಕೊಳ್ಳಿ, ಅವ್ರ ಸ್ವಂತ. ದುಡ್ಡ ಪಕ್ಷ ಅಂದರೆ ಹಿಂಗೆ ಸ್ವಲ್ಪ ದಿವಸದಲ್ಲಿ ಹೇಳ್ಬಿಡ್ತೀನಿ ಯಾವ ಪಾರ್ಟಿ ಅಂತ. ಈಗ 15 ವರ್ಷದಿಂದ 20 ವರ್ಷ ಆಯ್ತು ಕಾಂಗ್ರೆಸ್ ಬಿಟ್ಟು. ಕಾಂಗ್ರೆಸ್ ಬಿಟ್ಬಿಟ್ಟಿದ್ರೆ ನೀವು? ಕಾಂಗ್ರೆಸ್ ಬಿಟ್ಟಿದ್ದೀನಿ. ಏಕೆ ಕಾಂಗ್ರೆಸ್ ಅಲ್ಲಿ ಗುರುತಿಸ್ಕೊಂಡ್ರಲ್ಲ ಅವಾಗೆಲ್ಲ ನೀವು? ಬಹಳ ವರ್ಷದಲ್ಲಿ ಲಾಸ್ ಮಾಡಿಕೊಂಡಿದ್ದೀನಿ ನಾನು. ನಿಮ್ಮ ಸ್ಥಳೀಯರು, ನಿಮ್ಮ ರಿಲೇಟಿವ್ ಎಲ್ಲ ಶಾಸಕರು ಕಾಂಗ್ರೆಸ್ ಅವರೆಲ್ಲ, ನೀವೇ ಕಾಂಗ್ರೆಸ್ ಬಿಟ್ಟು? ಅವ್ರು ನಮ್ಮ ಏಕೆ? ಅವ್ರು ನಮ್ಮವರು ಕೋಲಾರದಲ್ಲಿ ಇದ್ದಾರೆ, ಇಲ್ಲ ಅವರಿದ್ದಾರೆ. ಅವ್ರ ಹೆಸರು ಯಾಕೆ ಹೇಳೋದು? ನಾವೆಲ್ಲ ಒಂದು ಸೂರ್ ನಂದು ಮಿಸ್ಟೇಕ್ ಇದ್ರೆ ಅದು ಕೇಳು. ಈಗ ಜನ ಹೆಲ್ಪ್ ಮಾಡಬೇಕು ಇದ್ದಾರೆ. MLAಗೆ ನೆಕ್ಸ್ಟ್ ಈ ಸತಿ 1.5 ವರ್ಷ 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಈ ಬರೋ ಎಲೆಕ್ಷನ್ಗೆ ನಾನು ನಿಲ್ತಬೇಕು, ಪ್ರಜೆ ಸಹಾಯ ತಗೋಬೇಕು, ಎಲ್ಲ ನಮಸ್ಕಾರ ಮಾಡಬೇಕು, ಊರೂರು ಸುತ್ತಬೇಕು. ನಾನು ಎಲೆಕ್ಷನ್ಗೆ ನಿಲ್ಲೇಬೇಕು ಈ ಸತಿ ಅಂತ ಹೇಳಿದ್ದೀನಿ. 100%. ಅದು ಈಗ ಸ್ವಲ್ಪ ದಿವಸದಲ್ಲಿ ಹೇಳ್ತೀನಿ ಯಾವ ಪಕ್ಷ ಅಂತ. ಈಗ ಅದು ಡಿಸೈಸ್ ಕಾಂಗ್ರೆಸ್ ಬಿಟ್ಬಿಟ್ಟಿದ್ದೀನಿ, ಅದೆಲ್ಲರಿಗೂ ಗೊತ್ತು. ಈಗ ಮುಳಬಾಗಿಲಲ್ಲಿ ಕಾಂಗ್ರೆಸ್ ಅಲ್ಲಿ ಆದಿನಾರಾಯಣ ಇದ್ದಾರೆ, JDS ಅಲ್ಲಿ ಸಮೃದ್ಧಿ ಮಂಜು ಇದ್ದಾರಲ್ಲ, ನೀವು ಯಾವ ಪಕ್ಷಕ್ಕೆ ಬರ್ತೀರಾ ಅಂತ? ನಾನೇನು ಅದು 2 ಬಿಟ್ಟು 3ನೇದುಂಟು, ಇಲ್ಲ ಅದಕ್ಕೆ ಹೋಗ್ಬೇಕು ಅಂತ. BJP ಅದು ಯಾವುದೋ ಒಂದು ನನಗೆ ಕೊಡ್ತಾರೆ ಸೀಟು, ಅದೇ ಆಮೇಲೆ ಮಾಡ್ತೀನಿ. ಆ ಜನ ಎಲ್ಲ ಉಪಕಾರ ಮಾಡ್ತಾರೆ. ನಾನು 6 ಸತಿ ಸೋಲಿದ್ದೀನಿ, ಸಹಾಯ ಮಾಡಿದ್ದೀನಿ. ಎಲೆಕ್ಷನ್ಗೆ ಎಲ್ಲ ನಾನು ಜನಗಳಿಗೆ ಸಹಾಯ ಮಾಡಿದ್ದೀನಿ. ಅದಕ್ಕೋಸ್ಕರ ಪ್ರಜೆಲು ಸಹಾಯ ಇರಬೇಕು. ನಾನು ಈ ಸತಿ ಯಾರಿಗೆ ಬೇಕಾದರೆ ಬಡವ್ರಿಗೆ ಅಂಥವ್ರಿಗೆ ಎಲೆಕ್ಷನ್ನಲ್ಲಿ ಹೋಗಿ ಅವ್ರಿಗೆ ನಾನು ಸಹಾಯ ಮಾಡಬೇಕು ನಿದ್ದೀನಿ ಪಂಚಾಯತ್ ಎಲೆಕ್ಷನ್ಗೆ. ಈಗ ಸಹಾಯ ಅಂದಮೇಲೆ ನೀವು ಹೋಗಿ ಕೇಳಿದ್ಮೇಲೆ ಮೆಂಬರ್ ಏನೋ ಸ್ವಲ್ಪ ಸಹಾಯ ಮಾಡಿ ಸರ್ ಚುನಾವಣೆಗೆ ಅಂತಾರಲ್ಲ, ಖರ್ಚು ಎಲ್ಲ ಮಾಡ್ತೀರಾ? ಖರ್ಚೆಲ್ಲ ನಾನು ಮಾಡೋದಿಲ್ಲ. ದುಡ್ಡು ನಾನು ಕೊಡೋದಿಲ್ಲಪ್ಪ. ನಮಸ್ಕಾರ. ನಿಮ್ಮ ಹತ್ರ ದುಡ್ಡಿದ್ರೆ ನಿಲ್ರಿ, ಇಲ್ಲಾದ್ರೆ ಬೇಡ. ಅದು ನಿಮ್ಮ ಧೈರ್ಯ. ದುಡ್ಡು ಇಲ್ಲಾದ್ರೆ ನೀವು ನಿಲ್ದ್ರೆ ಆಗ್ತದ, ಇಲ್ಲಲ್ಲೇ ದುಡ್ಡು ಮಾಡಿದ್ರೂ ಆಗ್ತದ. ಅದು ದೇವ್ರ ಸಹಾಯ,
ನಿಮ್ಮ ಮಾಡಿರೋ ಧರ್ಮ, ನೀನು ಮಾಡಿಕೊಂಡು ಬಂದಿರೋದು, ನೀನು ನಡ್ಕೊಂಡು ಬಂದಿರೋದು, ನೀನು ಪ್ರೀತಿ ವಿಶ್ವಾಸ ಯಾಗುಂಟು ಜನಗಳು ಅದನ್ನಲ್ಲೇ ಮಾಡಬೇಕು. ದುಡ್ಡಿನಲ್ಲೇ ಬರಬೇಕು ಅಂದರೆ ಆ ದುಡ್ಡು ಖರ್ಚು ಮಾಡಿದ್ರೆ ನಿನಗೆ ಸಂಪಾದನೆ ಮಾಡೋಕೆ ಆಗೋದೇ ಇಲ್ಲ. ಈಗ ಸುಮಾರು ಜನ ದುಡ್ಡು ಖರ್ಚು ಮಾಡಿ ಗೆಲ್ತಾ ಇದಾರಲ್ಲ, ನೀನು ದುಡ್ಡೇ ಕೊಡಲ್ಲ. ಏನೂ ಇಲ್ಲ, ದುಡ್ಡು ಮಾಡಿ ಖರ್ಚು ಮಾಡಿ ಗೆಲ್ತಾ ಇರೋರಲ್ಲ ಪಂಗನಾಮ. ದುಡ್ಡೇನು ಬರೋದಿಲ್ಲ, ಸಂಪಾದನೆ ಮಾಡೋಕೆ ಬರೋದಿಲ್ಲ. ಒಂದು 20 ಊರುಗಳಿಗೆ ಒಬ್ಬರು ಸಂಪಾದನೆ ಮಾಡ್ತಾರೆ, ಮಿಕ್ಕಿದ್ದೆಲ್ಲ ಲಾಸೆ. ಈಗ MLA ಬರಬೇಕು ಅಂತ ಇದ್ರಲ್ಲ, MLA ಬರ್ಬೇಕಾದ್ರೆ ಮುಳಬಾಗಲಲ್ಲಿ ಖರ್ಚು ಮಾಡ್ಬೇಕಲ್ಲ, ಮಾಡ್ತೀರಾ ನೀವು? ಅದು ನೋಡೋಣ. ಜನ ಡೊನೇಷನ್ ಕೊಡ್ತಾರೆ, ನಮ್ಮವರು ಬೇರೆಯವರಲ್ಲ. ಹಾಂ, ಡೊನೇಷನ್ ಕೊಡ್ತಾರೆ, ಅದು ಮಾಡ್ತೀನಿ. ಎಲ್ಲರೂ ಮಾಡೋ ಥರ ಮಾಡಬೇಕಿಲ್ಲ, ಇಲ್ಲಾಂದ್ರೆ MLAಗೆ ಹೇಗಾಗ್ತೀವಿ. ಅದಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರ. ನೀವು ಸಂತೋಷವಾಗಿರು. ನಿಮಗೆಲ್ಲ ಮಳೆ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ನೀವು ವ್ಯವಸಾಯ ಮಾಡಬೇಕು, ಹಸುಗಳೆಲ್ಲ ಚೆನ್ನಾಗಿರಬೇಕು, ಜಾಸ್ತಿ ಹಾಲು ಬರಬೇಕು, ಊರಿನಲ್ಲಿ ಹೆಲ್ತು ಆರೋಗ್ಯ ಚೆನ್ನಾಗಿರಬೇಕು. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ತಂದೆ ತಾಯಿನ ನೋಡಬೇಕು, ನೀವು ಫ್ಯಾಮಿಲಿ ಚೆನ್ನಾಗಿರಬೇಕು. ಚರಿತ್ರೆನಲ್ಲಿ ಏನೂ ಸುಖ ಇಲ್ಲ. ಅವ್ರು ಸಂತೋಷದಲ್ಲಿದ್ದರೆ ಫ್ಯಾಮಿಲಿ ಆತ್ಮಶಾಂತಿನಲ್ಲಿ ಎಲ್ಲ ಹೋಗ್ತದೆ. ನಿಮ್ಮ ರಿಲೇಟಿವ್ ಅವರೇ ಒಂದ್ಸಾರಿ ಏನಾದ್ರೂ ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ಲ ನಿಮಗೆ? ನನಗೆ ಅವನಿಗೆ ನಂದು ತಗೊಂಡು ಬಿಟ್ಟಿದ್ದಾನೆ, ನನಗೇನು ಕೊಡೋದಾಯಪ್ಪ? ಆಯಪ್ಪ MLA ನಾನಾಗಬೇಕು 6 ಸತಿ 7 ಸತಿ ಆಗೋ ಟೈಮ್ನಲ್ಲಿ ಅದು ಮಿಸ್ಟೇಕ್ ಮಾಡಿಬಿಟ್ರು, ರಿಜೆಕ್ಟ್. ಮಾತಾಡೋಕೆ ನನಗೆ ಹೇಳಿದ್ದೀನಿ, ಹಾಗಾಗಿ ಕೊಡ್ತೀವಿ ಅಂತ ಉಲ್ಟಾ ಆಗೋಯ್ತು. ಕಾಂಗ್ರೆಸ್ ಸೀಟ್ ಬೇರೆಯವ್ರು ಕೊಟ್ಬಿಟ್ರು, ಅವ್ರಿಗೆ ಮಾರ್ಬಿಟ್ರು. ಆ ಥರ ಆಗಿದೆ ಮುಳಬಾಗಿಲಿನಲ್ಲಿ. ಅದು ಏನೋ ಆ ಥರ ಜನ ಅನ್ಕೊಂತ ಇದ್ದಾರೆ. ಮಂಜುನಾಥ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತ ಅದೇ ಅವರೇ ಹೇಳ್ತಾ ಇದ್ರು. ಮಾಡಿಲ್ಲ ನಿನಗೆ ಮಾಡ್ತೀವಿ. ನಿನಗೆ ಸಿಕ್ಕೋದು ಕ್ಯಾಸ್ಟ್ ಸರ್ಟಿಫಿಕೇಟು ನಮಗೆ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಸಿಕ್ಕಲಿಲ್ಲ. ಮುಳಬಾಗಿಲಲ್ಲಿ ಹೆಸರಿತ್ತಲ್ಲ ಸುಂಕೂರು ಗೋವಿಂದ ಅಂತ, ಮತ್ತೆ ಹೆಸರು ಮಾಡ್ಬೇಕಲ್ಲ ನೀವು? ಹಂಗೆ ಮಾಡ್ತೀನಿ. ವಿರೋಧಿ ಇದ್ದಾರಿಲ್ಲ ಊರಿನಲ್ಲೇ, ಎನಿಮೀಸ್ ತೊಂದರೆ ಮಾಡ್ತಾರಿಲ್ಲ ಅವನು. ಅದಕ್ಕೋಸ್ಕರ ನನಗೆ ಬೇಜಾರು. ಯಾರು ತೊಂದರೆ ಮಾಡ್ತಾರೆ ನಿಮಗೆ? ಇವರೇ ನಮ್ಮ ಗಂಗಿರೆಡ್ಡಿ ಅಂತ, ಈ ಮಂಜುನಾಥ್ ಅಂತ. ಹಾಂ, ತೊಂದರೆ ಮಾಡ್ತಾರಿಲ್ಲ. ಅವ್ರು ಏನಕ್ಕೆ ಮಾಡ್ತಾರೆ ಅಂತ? ಮಾಡ್ತಾರೆ. ಅಲ್ಲಿ ಹೋಗಿ ದುಡ್ಡು ಕೊಡೋದು, ಅಲ್ಲಿ ಓಟ್ ಹಾಕಬೇಡ, ಈ ಕಡೆ ಹಾಕೋ, ಹಿಂಗುದು ದುಡ್ಡು ಕೊಡೋದು, ಓಟ್ ಹಾಕು ಅಂತ. ಅವ್ರಿಗೆ ಯಾಕೆ ಥರ ದುಡ್ಡು ಬರ್ತದೋ ದೇವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ನಮ್ಗೆ ಆ ಥರ ಬರೋದು ಯಾವುದು ಇಲ್ಲ. ಧರ್ಮದಲ್ಲಿ ನಡ್ಕೊಂಡು ಹೋಗೋರು. ಅದಕ್ಕೋಸ್ಕರ ಜನಗಳಿಗೆ ನಾನು ಭಾಳ ಸಹಾಯ ಮಾಡಬೇಕು ನಿದ್ದೀನಿ. ಭಾಳ ಸಹಾಯ ಯಾರೂ ಮಾಡಿರಬಾರ್ದು ಇದುವರೆಗೂ ಹೆಸರು ಅಂಥ ಈ ಜನಗಳಿಗೆ, ಈ ಕೆಲಸಗಳು ಹುಡುಗರಿಗೆ ಓದೋ ವಿಚಾರದಲ್ಲಿ ಅವ್ರಿಗೆಲ್ಲ ನಾನು ದಾರಿ ತೋರಿಸ್ತೀನಿ 100%. ಬರ್ತೀರಾ? 100%. ಗ್ರಾಮ ಪಂಚಾಯತಿ ಚುನಾವಣೆ ಬರ್ತೀರಾ? ಬರ್ತೀನಿ. TPSಗೂ ಬರ್ತೀರಾ? ಬರ್ತೀನಿ. MLAಗೂ ಬರ್ತೀರಾ? ಜಿಲ್ಲಾ MLAಗೆ ನಾನು ನಿಲ್ತೀನಿ. ಜನ ವೋಟ್ ಹಾಕ್ತಾರೆ ಸರಿ. ನೀವು ಸ್ವಲ್ಪ ಬಂದು ಈಗ ಜನರಿಗೆ ಸಹಾಯ ಮಾಡಬೇಕಲ್ಲ, ಏನೋ ಒಂದು ಆಗ್ತಾರೆ. ಅವರು ಆತ್ಮಶಾಂತಿ ಇಟ್ಕೊಂಡಿದ್ದಾರೆ. 6 ಸತಿ ಸೋಲ್ಬಿಟ್ಟಿದ್ದಾರೆ ಪಾಪ. ಈ ಸತಿ ಅವ್ರಿಗೆ ಓಟ್ ಕೊಡಬೇಕು, ಗೋವಿಂದ ಬರಲಿ ಅಂತ ಕೇಳ್ತಾ ಇದ್ದಾರೆ. ಸಿಂಗ್ಪುರ್ ಗೋವಿಂದ ಬಂದರೆ ಅವ್ರಿಗೆ ಓಟ್ ಹಾಕೋಣ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅವರೇ ಬಾ ಅಂತ ಹೇಳ್ತಾ ಇದ್ದಾರೆ. ಬಿಡಬೇಡ ಅಂದಿದ್ದು. ಮುಳಬಾಗಿಲು ಬಂದು ಸುತ್ತಾಡಬೇಕು, ಸ್ವಲ್ಪ ಸೇವೆ ಮಾಡಬೇಕು. ಮಾಡ್ತೀನಿ 100%. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.